ಎಪಿಸೋಡ್ ಅಲ್ಲಿ ಗಿಲ್ಲಿ ಫ್ಯಾಮಿಲಿ ಅವರು ಕೂಡ ಬಂದ್ರು. ಗಿಲ್ಲಿ ಅವ್ರ ಫ್ಯಾಮಿಲಿಯಿಂದ ಅವ್ರ ಅಪ್ಪಾಜಿ ಬಂದ್ರು, ಆಮೇಲೆ ಅವ್ರ ಅಮ್ಮ ಬಂದ್ರು. ಸೊ ಅವ್ರ ಅಪ್ಪ ಬೆತ್ತ ಹಿಡ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದ್ರು. ಐ ಥಿಂಕ್ ಇವ್ರನ್ನ ನೋಡಿದ್ರೆ ಲೈಕ್ ನಮ್ಮ ಹಳ್ಳಿ ಕಡೆ ಇರುವಂತ ಜನರನ್ನೇ ನೋಡ್ದಂಗಾಯ್ತು. ಅವರ ಉಡುಗೆ ತೊಡುಗೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಮಾತಾಡೋ ಶೈಲಿ ಆಗಿರ್ಬೋದು ತುಂಬಾನೇ ಇಷ್ಟ ಆಯ್ತು. ನೋಡುಗರಿಗೆ ತುಂಬಾನೇ ಸಂತೋಷ ಕೊಡ್ತು ಗಿಲ್ಲಿ ಅವರ ಫ್ಯಾಮಿಲಿ ಕಡೆಯಿಂದ. ಇಷ್ಟೆಲ್ಲ ಗಿಲ್ಲಿ ಮತ್ತೆ ಅವರ ಅಪ್ಪನ ಬಾಂಡ್ ತುಂಬಾನೇ ಇಷ್ಟ ಆಯ್ತು. ಮುಂದೆ ಎಷ್ಟೇ ಕೋಪ ತೋರಿಸಿದ್ರು ಕೂಡ ಮನಸ್ಸಲ್ಲಿ ಪ್ರೀತಿ ಕನಸು ಹೊಂದಿರುವ ಜೀವ ಅಂದ್ರೆ ಅದು ತಂದೆ. ಸೊ ಪ್ರತಿಯೊಬ್ಬ ಮಗನಿಗೂ ತಂದೆ ಅಂದ್ರೆ ಲೈಕ್ ಸಿಟ್ಟಿರುತ್ತೆ, ಬಟ್ ಅವರ ಮನಸ್ಸಲ್ಲಿ ಪ್ರೀತಿ ಯಾವಾಗ್ಲೂ ನಿಷ್ಕಲ್ಮಶವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಗಿಲ್ಲಿ ಅವ್ರನ್ನ ಕಾವ್ಯ ಅವರು ಹೊಡಿತಾರೆ ಮತ್ತೆ ರಘು ಅವರು ಹೊಡಿತಾರೆ. ಸೊ ತಂದೆಯಾಗಿ ಹೊಡಿಬೇಡಿ ನನ್ನ ಮಗನಿಗೆ, ಹೊಡಿಬೇಡಿ ನನ್ನ ಮಗನಿಗೆ ಅಂತ ಲೈಕ್ ಸನ್ನೆ ಮಾಡಿದ್ದು ಅದು ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಅನ್ಸುತ್ತೆ. ಲೈಕ್ ಎಷ್ಟೇ ಬೈದ್ರು ತಂದೆ ತಾಯಿಗಳು ನಮ್ಮ ಒಳ್ಳೆದಕ್ಕೆ ಬೈದಿರ್ತಾರೆ ಅಂತ ನಾವು ಅದನ್ನ ಮರೆತು ಅವ್ರ ಮೇಲೆ ಸಿಟ್ ಮಾಡ್ಕೊಳೋದಾಗಿರ್ಬೋದು, ಈ ತರದ ಬಿಹೇವಿಯರ್ಸ್ ನೆಲ್ಲ ಮಾಡ್ತೀವಿ. ಆಮೇಲೆ ಗಿಲ್ಲಿ ಅವ್ರ ಅಮ್ಮ ಬರ್ತಾರೆ. ಮಗ ಎಷ್ಟೆತ್ತರಕ್ಕೆ ಬೆಳೆದಿದ್ರು ಸೊ ತಾಯಿಗೆ ಆ ಒಂದು ಏಜ್ ಮ್ಯಾಟರ್ ಆಗಲ್ಲ. ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ಆ ಒಂದು ಪ್ರೀತಿಗೆ ಏನ್ ಕಡಿಮೆ ಇಲ್ಲ. ಸೊ ತಾಯಿ ಅಂದ್ರೆ ಹೇಗಂದ್ರೆ ಕೈ ಎತ್ತಿ ಬೆಳೆದವಲ್ಲ, ಕೈ ಬೀಸಿ ಕರೆದು ಮುದ್ದಾಗಿದವರು. ಸೊ ಗಿಲ್ಲಿ ಮತ್ತೆ ಅವ್ರ ಅಮ್ಮನ್ ನೋಡಿ ಅದೊಂದು ಫೀಲ್ ಆಯ್ತು. ಅವ್ರ ಅಪ್ಪ ಅಮ್ಮ ಮಾತುಗಳಾಗಿರ್ಬೋದು, ಗಿಲ್ಲಿ ಅವ್ರ ಜೊತೆ ಮಾತಾಡೋ ರೀತಿ ಆಗಿರ್ಬೋದು, ನಮಗೆ ನಮ್ಮ ಹಳ್ಳಿ ಜನ ಹೇಗಿರ್ತಾರೆ ಸೊ ಅದೇ ಒಂದು ವೈಬ್ ನ ಕ್ರಿಯೇಟ್ ಮಾಡಿದ್ರು. ಅವ್ರು ಇರೋದೇ ಅದೇ ರೀತಿ ಅಂತ ತೋರಿಸ್ಕೊಟ್ರು. ಗಿಲ್ಲಿ ಇದುವರೆಗೂ ಬಿಗ್ ಬಾಸ್ ಮನೇಲಿ ಇದಾರೆ ಅಂತ ಹೇಳಿದ್ರೆ ಎಲ್ಲೂ ನಾಟಕವಾಗಿ ಕಾಣಿಸಿಲ್ಲ. ಸೊ ಅವ್ರ ಅಮ್ಮನೇ ಹೇಳ್ತಾರೆ, ಮನೇಲಿ ಹೇಗಿದೆಯೋ ನೀನು ಇಲ್ಲಿ ಅದೇ ರೀತಿ ಇದೆ ಅಂತ ಹೇಳ್ತಾರೆ. ಸೊ ಹೊಸ ಬಟ್ಟೆ ತಂದು ಅಮ್ಮ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಕೊನೆಗೆ ಗಿಲ್ಲಿ ಅವರ ಹೊಸ ರೂಪವನ್ನು ತೋರಿಸ್ತಾರೆ. ಸೊ ತುಂಬಾ ಖುಷಿ ಆಯ್ತು ಈ ಒಂದು ಫ್ಯಾಮಿಲಿನ ನೋಡಿ. ಅಂಡ್ ಗಿಲ್ಲಿ ಅವರು ತಂದೆಗೆ ಕೊಡುವ ಗೌರವ ಆಗಿರ್ಬೋದು, ಅಮ್ಮನಿಗೆ ಕೊಡುವ ಕ್ವಾಟ್ಲೆ ಆಗಿರ್ಬೋದು ನೋಡೋಕೆ ತುಂಬಾ ಸಂತೋಷಮಯವಾಗಿತ್ತು. ಸೊ ಗಿಲ್ಲಿ ಅವರ ಫ್ಯಾಮಿಲಿ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯ್ತು? ಸೊ ಈ ಒಂದು ಫ್ಯಾಮಿಲಿ ನಿಮ್ಗೂ ಕನೆಕ್ಟ್ ಆಗಿದ್ರೆ ಒಂದು ಲೈಕ್ ಫಾಲೋ ಕೊಟ್ಟು ಕಮೆಂಟ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ.